ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಮಸ್ಕಾರ, ವೆಲ್ಕಮ್ ಟು ಫ್ರೆಶ್ ಹೈಯರ್. ಇವತ್ತಿನ ವಿಡಿಯೋದಲ್ಲಿ ಡೆಲಾಯ್ಟ್ ಕಂಪನಿ ಜಾಬ್ ಅಪ್ಡೇಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರೋಲ್ ನೇಮ್ ಫೈನಾನ್ಷಿಯಲ್ ಕ್ರೈಮ್ ಇನ್ವೆಸ್ಟಿಗೇಟರ್ ಜೂನಿಯರ್ ಅನಾಲಿಸ್ಟ್ ಅಂತ. ಫ್ರೆಷರ್ಸ್ ಅಂಡ್ 0 to 3 year ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇದು ಬೆಸ್ಟ್ ಅಪಾರ್ಚುನಿಟಿ. ಕಂಪ್ಲೀಟ್ ಡೀಟೇಲ್ಸ್, ರೋಲ್, ವರ್ಕ್ ಎಲಿಜಿಬಿಲಿಟಿ, ಲೊಕೇಶನ್ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೇ ಇರೋ ಹಾಗೆ ನೋಡಿ. ಕಂಪನಿ ಮತ್ತೆ ಟೀಮ್ ಬಗ್ಗೆ ನೋಡೋಣ. ಡೆಲಾಯ್ಟ್ ಅಂದ್ರೆ ಟಾಪ್ MNC ಕನ್ಸಲ್ಟಿಂಗ್ ಕಂಪನಿ. ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ವರ್ಕ್ ಮಾಡ್ತಾರೆ ಇವರು. ಈ ರೋಲ್ ಬರೋದು ರೆಗ್ಯುಲೇಟರಿ, ರಿಸ್ಕ್ ಅಂಡ್ ಫೊರೆನ್ಸಿಕ್ ಟೀಮ್ ನಲ್ಲಿ, ಸ್ಪೆಷಲಿ ಆಂಟಿ ಮನಿ ಲಾಂಡ್ರಿಂಗ್ AML ಟೀಮ್. ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಇಲ್ಲೀಗಲ್ ಮನಿ ಆಕ್ಟಿವಿಟೀಸ್, ಫ್ರಾಡ್, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಚೆಕ್ ಮಾಡೋದು ಈ ಟೀಮ್ ವರ್ಕ್ ಆಗಿರುತ್ತೆ. ರೋಲ್ ಡೀಟೇಲ್ಸ್ ನೋಡೋಣ. ರೋಲ್ ಬಂದು ಫೈನಾನ್ಷಿಯಲ್ ಕ್ರೈಮ್ ಇನ್ವೆಸ್ಟಿಗೇಟರ್ ಅಂತ. ಲೆವೆಲ್ ಜೂನಿಯರ್ ಅನಾಲಿಸ್ಟ್. ಎಂಪ್ಲಾಯ್ಮೆಂಟ್ ಟೈಪ್ ಫಿಕ್ಸ್ಡ್ ಟರ್ಮ್ ಹೈಯರ್. ಜೂನಿಯರ್ ಅನಾಲಿಸ್ಟ್ ಅಂದ್ರೆ ಎಂಟ್ರಿ ಲೆವೆಲ್ ರೋಲ್ ಆಗಿರತ್ತೆ. ಟ್ರೈನಿಂಗ್ ಕೊಡ್ತಾರೆ ಇದಕ್ಕೆ. ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. AML ಅಂದ್ರೆ ಆಂಟಿ ಮನಿ ಲಾಂಡ್ರಿಂಗ್ ಅಂತ. ಬ್ಯಾಂಕ್ಸ್ ನಲ್ಲಿ ಬ್ಲಾಕ್ ಮನಿ, ಟೆರರ್ ಫಂಡಿಂಗ್, ಫ್ರಾಡ್ ಟ್ರಾನ್ಸಾಕ್ಷನ್, ಇಲ್ಲಿಗಲ್ ಆಕ್ಟಿವಿಟೀಸ್ ಈ ತರ ಕೇಸಸ್ ಐಡೆಂಟಿಫೈ ಮಾಡೋದು, ಅನಲೈಸ್ ಮಾಡೋದು ಫೈನಾನ್ಷಿಯಲ್ ಕ್ರೈಮ್ ಇನ್ವೆಸ್ಟಿಗೇಟರ್ ಜಾಬ್ ಆಗಿರತ್ತೆ. ಮೋಸ್ಟ್ಲಿ ಸಿಸ್ಟಮ್ ಬೇಸ್ಡ್ ಮತ್ತೆ ಅನಾಲಿಸಿಸ್ ವರ್ಕ್ ಆಗಿರ್ಬೋದು. ಈ ರೋಲಲ್ಲಿ ನೀವೇನ್ ಮಾಡ್ತೀರಾ? ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಬೇಕಾಗಿರತ್ತೆ. ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಐಡೆಂಟಿಫೈ ಮಾಡೋದು, ಕಸ್ಟಮರ್ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡೋದು, KYC ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದು, ಅಲರ್ಟ್ಸ್ ರಿವ್ಯೂ ಮಾಡೋದು, ರಿಪೋರ್ಟ್ಸ್ ಪ್ರಿಪೇರ್ ಮಾಡೋದು. ಮೋಸ್ಟ್ಲಿ ಡೆಸ್ಕ್ ಜಾಬ್. ನೋ ಕಾಲಿಂಗ್ ಸೇಲ್ಸ್, ನೋ ಟಾರ್ಗೆಟ್ಸ್. ಅಕ್ಯುರಸಿ ಅಂಡ್ ಅಟೆನ್ಷನ್ ಟು ಡೀಟೇಲ್ ಈಸ್ ಇಂಪಾರ್ಟೆಂಟ್. ನೀವಿಲ್ಲಿ ಏನ್ ವರ್ಕ್ ಮಾಡಬೇಕಾಗಿರತ್ತೆ, ಏನ್ ಸರ್ವಿಸ್ ಪ್ರೊವೈಡ್ ಮಾಡಬೇಕಾಗಿರತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ ಮಾನಿಟರಿಂಗ್, KYC ಆರ್ EDD ರಿವ್ಯೂಸ್, ಸ್ಯಾಂಕ್ಷನ್ಸ್ ಸ್ಕ್ರೀನಿಂಗ್, ಫ್ರಾಡ್ ರಿವ್ಯೂಸ್, AML ರಿಸ್ಕ್ ಅಸೆಸ್ಮೆಂಟ್. ಈ ಎಲ್ಲವೂ ಬ್ಯಾಂಕಿಂಗ್ ಅಂಡ್ ಕಾಂಪ್ಲೈನ್ಸ್ ರಿಲೇಟೆಡ್ ವರ್ಕ್ ಆಗಿರತ್ತೆ. ರಿಕ್ವೈರ್ಡ್ ಸ್ಕಿಲ್ಸ್ ಏನೇನ್ ಬೇಕು ಅಂತ ನೋಡೋಣ. ಡೆಲಾಯ್ಟ್ ಈ ರೋಲ್ಗೆ ಎಕ್ಸ್ಪೆಕ್ಟ್ ಮಾಡೋದು ಗುಡ್ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ ಸ್ಕಿಲ್, ರಿಟರ್ನ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್, ಡೀಟೇಲ್ ಓರಿಯೆಂಟೆಡ್ ಥಿಂಕಿಂಗ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, MS Excel ನಾಲೆಡ್ಜ್, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕೆ ಅಬಿಲಿಟಿ ಇರಬೇಕು, ರೊಟೇಷನಲ್ ಶಿಫ್ಟ್ಸ್ಗೆ ರೆಡಿ ಇರಬೇಕು. ಅಡ್ವಾನ್ಸ್ ಸ್ಕಿಲ್ ಬೇಕು ಅಂತ ಏನಿಲ್ಲ, ಟ್ರೈನಿಂಗ್ ಡೆಲಾಯ್ಟ್ ಅವರೇ ಕೊಡ್ತಾರೆ. ಎಜುಕೇಶನ್ ಮತ್ತೆ ಎಲಿಜಿಬಿಲಿಟಿ ಏನೇನಂದ್ರೆ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಅವ್ರು ಕೇಳಿರೋಂಥದ್ದು BBA, BCom, BSc, BCA, BA, BBM ಇಷ್ಟು ಡಿಗ್ರಿ ಅವರಿಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ 0 to 3 years ಬ್ಯಾಂಕಿಂಗ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಇವರು ಹೈರಿಂಗ್ ಮಾಡ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಮತ್ತೆ ಹೈದರಾಬಾದ್. ಶಿಫ್ಟ್ ರೊಟೇಷನಲ್ ಶಿಫ್ಟ್ ಆಗಿರತ್ತೆ. ಕ್ಲೈಂಟ್ ಬೇಸ್ಡ್ ಟೈಮಿಂಗ್ ಆಗಿರತ್ತೆ. ಈ ಜಾಬ್ ಯಾರಿಗೆ ಬೆಸ್ಟ್ ಅಂದ್ರೆ MNC ಎಂಟ್ರಿ ಬೇಕು ಅಂತ ಇರೋರ್ಗೆ, ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರ್ಗೆ, ರಿಸ್ಕ್ ಕಂಪ್ಲೈನ್ಸ್ AML ಫೀಲ್ಡ್ ನಲ್ಲಿ ಗ್ರೋತ್ ಬೇಕು ಅಂತ ಇರೋರ್ಗೆ, ಸ್ಟೇಬಲ್ ಕಾರ್ಪೊರೇಟ್ ರೋಲ್ ಬೇಕು ಅಂತ ಇರೋರ್ಗೆ. ಫ್ಯೂಚರ್ ನಲ್ಲಿ ಸೀನಿಯರ್ ಅನಾಲಿಸ್ಟ್ ಆಗಿ ಕೂಡ ಹೈರಿಂಗ್ ಮಾಡ್ಕೋತಾರೆ ಇವರು. ಅದರಲ್ಲಿ AML ಸ್ಪೆಷಲಿಸ್ಟ್ ಮತ್ತೆ ಕಾಂಪ್ಲೈನ್ಸ್ ರೋಲ್ಸ್ಗೆ ಇವ್ರು ಹೈರಿಂಗ್ ಮಾಡ್ಕೋತಾರೆ. ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಅಪ್ಲೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ. ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ ಇರೋರ್ಗೂ ಸಮೇತ ಶೇರ್ ಮಾಡಿ. ಇದೇ ತರ ಜಾಬ್ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.